ಬ್ರೋ ಇದು ಯಾವ ಊರು ಬ್ರೋ? ಗಂಜಗುಂಟೆ ಬ್ರೋ. ಏನು ಬ್ರೋ ಈ ಊರು ಫೇಮಸ್ಸು ಯಾವುದಕ್ಕೆ? ಸೌಂದರ್ಯ ಆಕ್ಟ್ರೆಸ್ ಗೊತ್ತಾ? ಹೌದು. ನಾಗೋಲಿ. ಓ ರಜನಿಕಾಂತ್ ಮೂವಿ ನೋಡಿ. ಹಾಂ, ಅವ್ರೂರು ಇದು ಸ್ವಂತ ಅವರು. ಆತ್ಮಲಿಂಗ ಐತೆ ಇಲ್ಲಿ ಗೊತ್ತಾ? ಹೌದಾ? ಆತ್ಮಲಿಂಗಂ ದೊರಕಿಂದಿ ಅಂತಾರೆ ನೋಡಿ ಹೆಂಗೆ. ಬೆಳಗ್ಗೆ ರೈಡ್ ಬಂದಿದ್ದೀವಿ ಸೈಕಲಲ್ಲಿ ನಮ್ಮ ಫ್ರೆಂಡವ್ರ ಜೊತೆ. ನೋಡಿ ಎಲೆಕ್ಟ್ರಿಕ್ ಸೈಕಲ್ ತಗೊಬಂದಿದ್ದಾರೆ ನಮ್ಮ ಫ್ರೆಂಡು. ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಎಲೆಕ್ಟ್ರಿಕ್ ಸೈಕಲ್ನ ರಿವ್ಯೂ ಮಾಡೋಣ. ಇದು ನಮ್ಮೂರ ಮಲೆನಾಡ. ನೋಡಿ ಅದೇ ಎಲೆಕ್ಟ್ರಿಕ್ ಸೈಕಲ್ಲು, ಹೀರೋ ಕಂಪ್ನಿದು. ಎಷ್ಟು 35,000 ಬಿದ್ದಿದೆ ಅಂತೆ. ಚೆನ್ನಾಗಿದೆ, ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಏನು ಕತೆ ಅಂತ. ನೋಡಿ ವೆಲ್ಕಮ್ ಟು ಮುಳಬಾಗಿಲು. ಅಲ್ಲ ವೆಲ್ಕಮ್ ಟು ಮಲೆನಾಡು. ಶ್ರೀಕಾಂತ್ ಅಂತ ನಮ್ಮ ಫ್ರೆಂಡು, ಮುಂದೆ ಹೋಗ್ತಾ ಇದ್ದಾರಲ್ವ ಅವರು. ನಮ್ಮ ಸೀನಿಯರು ಸ್ಕೂಲಲ್ಲೆಲ್ಲ. ಹಂಗೆ ನಾನು ಸೈಕ್ಲಿಂಗ್ ಮಾಡೋದು ಅದು ಇದು ಯೂಟ್ಯೂಬಲ್ಲಿ ನೋಡಿ ಹಂಗೆ ಕನೆಕ್ಟ್ ಆಗ್ಬಿಟ್ಟು ನೋಡಿದ್ರೆ ನಮ್ಮ ಏರಿಯಲ್ಲೇ ಇರೋದು, ಅವರು ಹಳೆ ಏರಿಯಲ್ಲಿ. ಸೊ ಅವರು ವೀಕೆಂಡ್ಸ್ ಬಂದಾಗ ಹಿಂಗೆ ಸೈಕ್ಲಿಂಗ್ ಹೋಗ್ತಿದ್ರು. ಸೊ ನೋಡಿ ಅವ್ರು ಎಲೆಕ್ಟ್ರಿಕ್ ಸೈಕಲ್ ಇಟ್ಕೊಂಡು ಎಲೆಕ್ಟ್ರಿಕ್ ಟರ್ನ್ ಮಾಡ್ಕೊಬಿಟ್ಟವ್ರೆ. ಅಸಿಸ್ಟ್ ತುಳಿದಿರ ಇದ್ರು ಹೋಗ್ತಾ ಇದೆ. ಬ್ರೋ ಇದು ಯಾವ ಊರು ಬ್ರೋ? ಗಂಜಗುಂಟೆ ಬ್ರೋ. ಏನು ಬ್ರೋ ಈ ಊರು ಫೇಮಸ್ಸು ಯಾವುದಕ್ಕೆ? ಸೌಂದರ್ಯ ಆಕ್ಟ್ರೆಸ್ ಗೊತ್ತಾ? ಹೌದು. ನಾಗೋಲಿ. ಓ ರಜನಿಕಾಂತ್ ಮೂವಿ ನೋಡಿ. ಹಾಂ, ಅವ್ರೂರು ಇದು ಸ್ವಂತ ಅವರು. ಓ ಮೈ ಗಾಡ್, ಇಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ಅವರೆಲ್ಲ. ಹೌದಾ? ಹಾಂ, ಓಕೆ. ಇದೆ ಬ್ರೋ ಫೋಟೋ. ಸಗದಾಗಿದೆ. ಹಾಂ, ಸುಮ್ಮನೆ ರೋಡಲ್ಲಿ ಹೋಗೋಗಿ ನೋಡೋದಷ್ಟೇ. ಇವಾಗ ಅಲ್ಲಿ ನಾವು ಆ್ಯಕ್ಚುಲಿ ರೈಡ್ ಮಾಡ್ತಾ ಇದ್ದೀವಿ. ನೋಡಿ ಬ್ರೋ, ಟ್ರೈಲ್ ರೈಡಿಂಗ್ ಕರ್ಕೊಂಡು ಬಂದಿರಿ. ಹೌದು. ನೋಡಿ ನಾನು ಸ್ವಲ್ಪ ಚೀಟ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ಕು ಅಡ್ವಾಂಟೇಜ್ ತೊಗೊತಾ ಇದ್ದೀನಿ ಇಲ್ಲೆಲ್ಲ. ರೋಡಿಂಗ್ ಆನ್ ಎಲೆಕ್ಟ್ರಿಕ್ ಸೈಕಲ್ ಚೆನ್ನಾಗಿದೆ ಆ್ಯಕ್ಚುಲಿ. ಅವಾಗ ಸ್ವಲ್ಪ ಚೀಟ್ ಮಾಡಿಕೊಂಡು ಚೆನ್ನಾಗಿದೆ. ಮಾಡಬೇಕು ಇದು ಬ್ಯಾಟ್ರಿ ಟರ್ನ್ ಆನ್ ಮಾಡಿ ಮತ್ತೆ ಮೇನ್ ಟೂ ವೀಲರ್ಗೆ ಹೆಂಗಿರುತ್ತೆ ಆ ಥರ ಇಲ್ಲಿ ಆನ್ ಮಾಡಿಕೊಂಡು ಇಲ್ಲಿದೆ ನೋಡಿ ಕಂಟ್ರೋಲ್ಸ್ ಎಲ್ಲ. ಓಕೆನಾ? ಈ ರೆಡ್ ಕಲರ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಅವಾಗ ನಮ್ಗೆ ಇಂಡಿಕೇಟರ್ ತೋರಿಸುತ್ತೆ ಆನ್ ಆಗಿದೆ ಅಂತ. ಸೊ ಇದು
ಇದು ಬಂದು ಬ್ಯಾಟ್ರಿ ಇಂಡಿಕೇಟರ್. ಓಕೆ 4 ಸ್ಟೆಪ್ಸ್ ಅಲ್ಲಿ ಬ್ಯಾಟ್ರಿ ಇಂಡಿಕೇಟ್ ಮಾಡುತ್ತೆ. ಮತ್ತೆ ಇಲ್ಲಿ ಬಂದ್ರೆ ಎಕ್ಸಿಲೇಟರ್. ಓಕೆ ಇಲ್ಲಿ ನೋಡಿ, ಸ್ವಲ್ಪ ಎಕ್ಸಿಲೇಟರ್ ಕೊಟ್ರೆ ಎಕ್ಸಿಲೇಟರ್ ಹೋಗುತ್ತೆ. ಮತ್ತೆ ದೇರ್ ಇಸ್ ಒನ್ ಮೋರ್ ಮೋಡ್. ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೆಡಲ್ ಅಸಿಸ್ಟೆಂಟ್ ಮೋಡ್ ಅಂತ ಇದನ್ನ. ಓಕೆನಾ, ಆ ಮೋಡ್ ಅಲ್ಲಿ 3 ಟೈಪ್ಸ್ ಇದೆ. ಲೋ, ಮೀಡಿಯಂ, ಹೈ ಅಂತ. ಲೋ ಅಲ್ಲಿ ನೀನು ಪೆಡ್ಲಿಂಗ್ ಮಾಡಿದ್ರೆ ಒಂಥರ 25% ಆಫ್ ಎನರ್ಜಿ ಅದು ಸೈಕಲ್ ಎಲೆಕ್ಟ್ರಿಕ್ ಕೊಡುತ್ತೆ. ಮಿಕ್ಕಿರೋ 75% ನೀನು ಪೆಡ್ಲಿಂಗ್ ಮಾಡಬೇಕು. ಸ್ವಲ್ಪ ಓಡಿಸ್ಕೊಂಡು ಹೋಗ್ಬೋದು. ಮೀಡಿಯಂ ತಗೊಂಡ್ರೆ 50% ಅದೇ ಕೊಡುತ್ತೆ, ಎಲೆಕ್ಟ್ರಿಕ್ ಇದು ಹೆಲ್ಪ್ ಮಾಡುತ್ತೆ. ಮಿಕ್ಕಿರೋದು ನೀನ್ 50% ನಿನ್ ಎಫರ್ಟ್ ಆಗ್ಬೇಕು. ಹೈ ಕೊಟ್ರೆ ಆಲ್ಮೋಸ್ಟ್ ನೀನ್ ಎಕ್ಸಿಲೇಟರ್ ಅಲ್ಲಿ ಕೊಟ್ಟಂಗೆ ಇರತ್ತೆ, ಬಟ್ ಸ್ಟಿಲ್ ನೀನ್ ಪೆಡ್ಲಿಂಗ್ ಮಾಡಬೇಕು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಇದಕ್ಕೂ ಮತ್ತೆ ಪೆಡಲ್ ಅಸಿಸ್ಟೆಂಟ್ಗೂ ಅಂದ್ರೆ, ನಾರ್ಮಲ್ ಅಲ್ಲಿ ಒಂದು 25 ಇಂದ 30 ಕಿಲೋಮೀಟರ್ಸ್ ರೇಂಜ್ ಹೋದ್ರೆ, ಪೆಡಲ್ ಅಸಿಸ್ಟೆಂಟ್ ಅಲ್ಲಿ 35 to 40 ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ. ಸೊ ಓವರ್ ಆಲ್ ಇದು ಚೆನ್ನಾಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಸೋ ಫಾರ್ ಎಲ್ಲ ಚೆನ್ನಾಗಿದೆ. ಸೊ ಬನ್ನಿ ಗೈಸ್, ನಾವು ಟೆಸ್ಟ್ ರೈಡ್ ಮಾಡೋಣ. ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಸೈಕಲ್ದು, ಎಲೆಕ್ಟ್ರಿಕ್ ಸೈಕಲ್, ಗೇರ್ಲೆಸ್ ತಾನೇ? ಇದು ಗೇರ್ಲೆಸ್. ಆನಲ್ಲೇ ಇದೆ ಅಲ್ಲ? ಸರಿ, ಓಕೆ ನಡ್ರಿ ನೀವು ಮುಂದೆ. ನೋಡಿ ಗೈಸ್, ಫಸ್ಟ್ ಎಲೆಕ್ಟ್ರಿಕ್ ಸೈಕಲ್ ಎಕ್ಸ್ಪೀರಿಯನ್ಸ್. ಅಂತ ಹೋಗ್ತಾ ಇದೆ, ಲೋ ಅಸಿಸ್ಟಲ್ಲೇ ಹೋಗ್ತಾ ಇದೆ, ಕೊಡ್ದಿರಾ ಇದ್ರು. ಅವಾಗ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಅಲ್ಲ? ಹೌದು, ಗೊತ್ತಾಗ್ತಾ ಇದೆ. ಆ ಮೋಡ್ ಮೀಡಿಯಂಗೆ ಹೋಗಿ ಹೇಳ್ತೀನಿ. ಒಂದ್ಸತಿ ಪ್ರೆಸ್ ಮಾಡಿ, ಗ್ರೀನ್ ಕಲರ್. ಇವಾಗ ನೋಡಿ, ಇವಾಗ ನಾವು ಲೋ ಅಸಿಸ್ಟ್ ಮೋಡಲ್ಲಿ ಇದ್ದೀವಿ. ಇವಾಗ ಗೊತ್ತಾಗ್ತಾ ಇದೆ, 25% ಇದೆ ಅಸಿಸ್ಟ್. ಇವಾಗ ಹೈ ಮಾಡೋಣ ಇರಿ. ಓ ನೋಡಿ, ನಾನು ತುಳಿತಾನೆ ಇಲ್ಲ. ಅಸಿಸ್ಟ್ ಮೋಡಲ್ಲಿ ಕ್ರೇಜಿ, ತುಳಿಯೋಷ್ಟೇ ಬೇಕಿಲ್ಲ, ಗೇರ್ ಹಾಕ್ದಂಗೆ. ಥರ್ಡ್ ಗೇರ್ ಎಲ್ಲ ಹೋದಂಗಿದೆ. ಕ್ರೇಜಿ ಗುರು, ಏನೇನೋ ಐತೆ. ಇವಾಗ ಹೈ ಮೋಡ್ಗೆ ಹಾಕೋಣ ಅಸಿಸ್ಟಲ್ಲಿ. ಹೋಗ್ತಾ ಇದೆ, ನಾನು ತುಳಿತಾನೆ ಇಲ್ಲ ನೋಡಿ. ನಾನು ಇದು ಅಸಿಸ್ಟ್ ಮೋಡ್ ಅಂತೆ, ತುಳಿದ್ರೆ ಕರ್ಕೊಂಡು ಹೋಗೋದು. ಬನ್ನಿ ಹಿಂಗೆ ಹೋಗೋಣ. ಇಲ್ಲ, ಕನೆಕ್ಟ್ ಆಗತ್ತೆ. ಅಕ್ಕ ಕ್ರೇಜಿ, ಮಜಾ. ಅಸಿಸ್ಟ್ ಬೇಡ, ಎಕ್ಸಲರೇಷನ್ ಕೊಡೋಣ. ಇಲ್ಲಿದೆ ನೋಡಿ ಎಕ್ಸಲರೇಷನ್. ಕ್ರೇಜಿ, ಅಕ್ಕ ತುಳಿಯೋಷ್ಟೇ ಬೇಕಿಲ್ಲ. ಹೋಗ್ತಾ ಇದೆ. ಅಂದರೆ 30 ಕಿಲೋಮೀಟರ್ ಸ್ಪೀಡ್ ಮ್ಯಾಕ್ಸ್ ಅಂತೆ. ಚೆನ್ನಾಗಿದೆ, ತುಳಿಯೋಷ್ಟೇ ಬೇಕಿಲ್ಲ. ನನ್ನ ಸೈಕಲ್ ಅವ್ರ ಹಿಂದೆ ಎಲ್ಲ ಇದ್ದವರೆ ತುಳ್ಕೊ ಬರೋಕ್ಕೆ. ತುಳಿದು ಎಕ್ಸಿಲೇಟರ್ ಕೊಡೋಣ, ಜೀ ಅಂತ ಹೋಗೋದು. ಸಖತ್ತಾಗಿದೆ. ಕ್ರೇಜಿ. ಅಸಿಸ್ಟ್ ಬೇರೆ ಹೈಯಲ್ಲಿದೆ. ಹೋದ್ರೆ ಮಜಾನೇ ಮಜಾ, ತುಳಿಯೋಷ್ಟೇ ಬೇಕಿಲ್ಲ. ಒಳ್ಳೆ ಸ್ಕೂಟಿ ಓಡಿಸ್ದಂಗಿದೆ, ಎಲೆಕ್ಟ್ರಿಕ್ ಸ್ಕೂಟಿ ಓಡಿಸ್ದಂಗೆ. ಮುಳ್ಳಿಲ್ಲ, ಬನ್ನಿ. ಹೆಂಗಿದೆ ನೋಡಿ ಸ್ಪಾಟ್ ಬಾಯ್ಸ್. ಮಳೆ ಬರ್ತಾ ಇದೆ, ಲೈಟಾಗಿ ಡ್ರಿಸಲ್ ಹೊಡಿತಾ ಇದೆ. ಹೆಂಗಿದೆ ಸ್ಪಾಟು?
ಈಗಲ್ಲಿ ನೋಡಿದ್ರ ಈಗಲಲ್ಲಿ ಹೋಗಿದ್ದು ನೋಡಿ. ಸೊ ನೋಡಿ ಇದೆ ಎಲೆಕ್ಟ್ರಿಕ್ ಸೈಕಲ್ಲು. ಇಲ್ಲಿ ನೋಡಿ ಇದು ಬ್ಯಾಟ್ರಿ, ಇದು ಮೋಟರು, ಇದು ಡಿಸ್ಕ್ ಬ್ರೇಕು, ಅಲ್ಯೂಮಿನಿಯಂ ಫ್ರೇಮು. ಮುಂದೆ ಕೂಡ ಅಷ್ಟೇ ಡಿಸ್ಕ್ ಬ್ರೇಕು, ಟ್ಯೂಬ್ ಟೈರು. ನೋಡಿ ಇದು ಆ್ಯಕ್ಸಲರೇಷನ್ನು, ಇಲ್ಲಿ ಅರ್ಧ ಆ್ಯಕ್ಸಲರೇಷನ್ನು ಅರ್ಧ ಹ್ಯಾಂಡಲು ಬ್ರೇಕು. ನೋಡಿ ಬೆಲ್ ಫ್ಯಾಮ್ಲಿ ನಾವು ಇಲ್ಲಿ ಮೋಡ್ ಚೇಂಜ್ ಮಾಡೋದು ಆನ್ ಮಾಡೋದು ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಲ್ವ ಆವಾಗಲೇ. ಸೊ ನೋಡಿದ್ರಲ್ವ ಗಾಯ್ಸ್ ರಿವ್ಯೂ ಹೆಂಗಿತ್ತು ಸೈಕಲ್ದು ಅಂತ. ಕ್ರೇಜಿ ಇದೆ ಸೈಕಲ್ಲು. ಎಷ್ಟು ಬ್ರಾ ಸೈಕಲ್ ಕಾಸ್ಟು? ಹಾಂ 35,000 ಅಂತೆ. ಹಾಕೊಂಡು ಒಳ್ಳೆ ಮಜಾ ಬರುತ್ತೆ, ಒಳ್ಳೆ ಮಜಾ ಇದೆ ಸೈಕಲ್ಲು. ಸುಸ್ತಾದರೆ ಎಕ್ಸ್ಲೇಟ್ ಕೊಡು, ಇಲ್ಲಾಂದ್ರೆ ಪೆಡಲ್ ಸೊ ನೋಡಿ ಗೈಸ್, ನಾವು ಇವಾಗ ವಿರೂಪಾಕ್ಷಿ ವಿಲೇಜಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಫೇಮಸ್ ಇದೆ ದೇವಸ್ಥಾನ, ಒಂದು ವಿರೂಪಾಕ್ಷಿ ದೇವಸ್ಥಾನ. ತಗೊಳ್ಳಿ. ನೋಡಿ ಇದೇ ದೇವಸ್ಥಾನ. ಯಾವಾಗಾದರೂ ಫ್ರೀ ಇದ್ದಾಗ ಬಂದು ತೋರಿಸ್ತೀನಿ, ಎಕ್ಸ್ಪ್ಲೇನ್ ಎಲ್ಲ. ಇವಾಗ ಬೇಡ. ನಮಸ್ಕಾರ ಒಂದು ಹಾಕ್ಕೊಳ್ಳಿ. ಆತ್ಮಲಿಂಗ ಐತೆ ಇಲ್ಲಿ, ಗೊತ್ತಾ? ಆತ್ಮಲಿಂಗಂ ದೊರಕಿಂದಿ ಅಂತಾರೆ ನೋಡಿ ಹೆಂಗೆ. ಯಾಕಂದ್ರೆ ಊರು ಪೊಲಿಮೇರ, ಇದು ಪೊಲಿಮೇರ. ಹಾಂ. ಸೊ ಫೈನಲಿ ಸಂಡೇ ಸೈಕಲ್ ರೈಡು ಆಲ್ಮೋಸ್ಟ್ ಕಂಪ್ಲೀಟ್ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಎಷ್ಟು 20 ಕಿಲೋಮೀಟರ್ಸ್ ಆಗಿದೆಯಾ? ಆಗಿರುತ್ತೆ ಮನೆಗೆ ಹೋಗೋದು ಆರಾಮ್. ಮನೆಗಲ್ಲ ಆಗಿರುತ್ತೆ. ಸೊ ನೋಡಿ ಗೈಸ್, ಸಂಡೇ ರೈಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಅವರು ಎಲೆಕ್ಟ್ರಿಕ್ ಹಾಕೊಂಡು ಓ ಅಂತ ಹೋಗ್ತಾವ್ರೆ ಮುಂದೆ. ಬ್ರೋ ಹೆಂಗಿತ್ತು ರೈಡು? ಹಾಂ ಸರಿ, ಸಿಗೋಣ ನೆಕ್ಸ್ಟ್ ಯಾವಾಗ, ಅದು ನೆಕ್ಸ್ಟ್ ವೀಕೆಂಡಲ್ಲಿ. ಹಾಂ ಹೋಗ್ತಾ ಇರೋಣ. ಹೌದು. ಓಕೆ ಬಾಯ್ ಬಾಯ್.